ಅಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಅಜ್ಞಾನ ನಂಬಲು ಅವರಣ ಆದದ್ದು ಎಲ್ಲರಿಗೂ ಸತ್ಯ ಐತಿ ಮಾತ. ಅದು ಛೇದನ ಆಗಬೇಕು. ಛೇದನ ಆಗಬೇಕಾದ್ರೆ ಅದು ಹೊಲಿಗೆ ಭಾಳ ಭದ್ರೈತಿ. ಅತ್ಯಂತ ಹೊಲಿಗೆಲ್ಲ ಜೀವನಿಗೆ ದೇಹಕ್ಕೆ ಹೊಲಿಗೆ ಹಿಂಗೈತಿ, ಅನ್ಯೋನ್ಯ ಸಂಬಂಧ ಐತಿ. ಬಹುಜನ್ಮದ ಹೊಲಿಗೆ ಐತಿದು, ಒಂದೇ ಜನ್ಮದಲ್ಲಿಲ್ಲ. ಅನಾತ್ಮಕ ವರ್ಗಗಳೇ ಆತ್ಮವರ್ಗ ಅಂತ ಹಿಂಗೆ ಪುಣ್ಯಶ್ರೇಷ್ಠ ಅದಂದ ಬಳಕೆ ಹೊಲಿಗೆ ಭಾಳ ನೇಟ್ ಐತಿ. ಈ ಹೊಲಿಗೆ ಬಿಚ್ಚೋದ ಛೇದನ ಅಂದ್ರೇನು? ಶರೀರನ ಬೇರೆ, ಆತ್ಮನ ಬೇರೆ. ಅದು ಹೇಗೆ ಅಂದರೆ, ದಕ್ಷಿಣ ಆಫ್ರಿಕಾದೊಳಗೆ ಒಬ್ಬ ಮಹಾನ್ ಶಿಲ್ಪಿ ಇದ್ದ, ಮೂರ್ತಿ ಕೆತ್ತು ಶಿಲ್ಪಿ ಕಲ್ಲಿನೊಳಗೆ. ಮೈಕಲ್ಲು ಎಂಜಲ್ ಅಂತಿದ್ದ, ಅವನ ಹೆಸರು ಮೈಕಲ್. ಅವ ಸಹಜ ರಸ್ತಾಡ್ ಹೊಂಟಿದ್ದ. ಒಬ್ಬ ಸಾವ್ಕಾರ ಪೇಪರ್ ಓದ್ಲಕತ್ತಿದ್ದ ಪಟಾಂಗಣದಾಗ ಕೂತ. ಆ ಪಟಾಂಗಣದೊಳಗೆ ಒಂದು ಬಂಡೆಗಲ್ಲು ಮೂಲ್ಯಾಗಿ ಇದ್ದಿತ್ತು, ದೊಡ್ಡ ಬಂಡೆಗಲ್ಲು. ಅವನು ನೋಡಿದ, ಒಳಗವಾಗ ಶಿಲ್ಪಿ ಅನ್ನ, ನಮಸ್ಕಾರ ರೀ ಸಾವ್ಕಾರ. ಯಾಕೆ ಇಲ್ಲಿ ತಕ ಬಂದದಿ ಅನ್ನೋ. ಏನಿರಲಿ, ನಿಮ್ಮಿಂದ ನಮಗೊಂದು ಸಹಾಯ ಆಗ್ಬೇಕು. ಏನು ಬೇಕು ಬೇಡ, ಶ್ರೀಮಂತಿಗಿರಗಡೆ ಐತೆ, ನನಗೆ ದುಡ್ಡು ಬೇಕು, ಬಂಗಾರ ಬೇಕು, ಏನು ಬೇಕು ಬೇಡ ಅನ್ನೋ. ನನಗೇನೇನು ಬೇಡ್ರಿ, ಆ ಮೂಲ್ಯಾಗೆ ಬಂದಿಗೆಲ್ಲ ನಿಂತೈತೆ ನೋಡ್ರಿ, ಅದು ನೋಡಿ ಕೊಟ್ಟು ಬಿಡ್ರಿ ಅನ್ನೋ. ಏನೋ ಪುಣ್ಯಾತ್ಮ, ಎಲ್ಲ ಬೆಳ್ಳಿ ಬಂಗಾರ ರೊಕ್ಕ ಬಿಡ್ತೈತೆ ಜಗತ್ತು. ಅನ್ನಿ ಬಂಡಿಗಾಲದ ಯಾವ ಕಾಲದಾಗ ನಮ್ಮ ಮೂಲ್ಯಾಗ ಕುಟ್ಟೈತೆ ಅದ ನನಗೂ ಗೊತ್ತಿಲ್ಲ, ನಮ್ಮ ಅಜ್ಜಿಗೂ ಗೊತ್ತಿಲ್ಲ. ಹಂಗೆ ಬಂಡಿಗೆಲ್ಲ ಐತಿ, ಅದನ್ನು ಬಿಡ್ತಿ ಅಂದ ಬಳಿಕ ಅದ್ಯಾನ್ ಮಾಡೋದು? ಅರ್ಚನೆ ಆಗಿ ನಿಂತೈತಿ, ಓದಬೇಡ ಅಂದವು. ದೊಡ್ಡ ಗಾಡಿ ಇತ್ತು ಅಂದ್ರೆ ಹೇರ್ಕೊಂಡು ಹೋಗಿ ಪಟಾಂಗಣದಾಗೆ ಅದನ್ನ ಒಗೆದವ ಶಿಲ್ಪಿ. ಒಗೆದ ನಕಾಶ್ ತೆಗೆದು, ಆ ಕಲ್ಲಿನೊಳಗೆ ನಕಾಶ್ ತೆಗೆದವ. ಯಾವ ಮೂರ್ತಿ ಹಾಕೈತಿದ್ರೊಳಗೆ ಅವಾಗ ಗುರ್ತು, ಇದೇ ಮೂರ್ತಿ ಹಾಕೈತಿ ಅಂತ ಆ ಕಲ್ಲಿನೊಳಗೆ ಗುರ್ತು ಮಾಡಿದ. ಶಾಣ ಇದನ್ನು ಸುಟ್ಟಿಗೆ ತೊಗೊಂಡು ಕಳ್ಸಿಂದ ಮೂರ್ತಿ ಕೆತ್ತಲಕ್ಕೆ ಚಾಲು ಮಾಡಿದ. ಒಂದು ವರ್ಷ ತನಕ ಮೂರ್ತಿ ಕೆತ್ತಿದ. ಯಾವ ಮೂರ್ತಿ ಕೆತ್ತಿದ ಅಂತ ಜಗತ್ತ ನೋಡ್ಬೇಕಂತ ಮೂರ್ತಿ ಮಾಡಿದ. ಶಿವನ ಮೂರ್ತಿ ಮಾಡಿದ್ವಿ, ವರ್ಷದಾಗ ರೆಡಿ ಆತು. ಅದ ರಸ್ತಾದಾಗ ಶಿವನ ಮೂರ್ತಿ ಪ್ರತಿಷ್ಠಾಪನೆ ಆತು. ಜಗತ್ತಿನ ಜನ ಎಲ್ಲ ಬರೋದು, ಕೈ ಮುಗಿದು, ಕಾಯಿ ಒಡೆದು, ಆಹಾ ಎಂಥ ಮೂರ್ತಿ ಪಾ ಶಿವಂದ, ಯಾವ ತಯಾರು ಮಾಡಿರ್ಬೇಕು ಇದನ್ನು, ಕೊಂಡಾಡ್ಲಕ್ಕೆ ಚಲೋ ಆಯ್ತು. ಇದು ಎಲ್ಲ ಕಡೆ ಪಬ್ಲಿಕ್ ಆಯ್ತು ಮಲ್ಲಪ್ಪ. ಈ ಬಂಡಿಗೆಲ್ಲಿ ಹಂಗೆ ಕೊಟ್ಟಿದ್ದು ನೋಡಿ, ಅವಾಗ ಸುದ್ದಿ ಹೊತ್ತು ಪೇಪರ್ದಾಗ ಇಂಥ ಶಿವನ ಮೂರ್ತಿ ಕೆತ್ತಿ ಅನ್ನೋದು ಬಳಕ ನಾನು ಹೊತ್ತು ನೋಡಿ ಬರ್ಬೇಕತ್ತು ಬಂದ. ಎಲ್ಲರೂ ಕಾಲು ಬಿಟ್ಟರು, ಇವನು ಕಾಲು ಬಿದ್ದ, ಎಲ್ಲ ಆಯ್ತು. ಈ ಬಂಡಿಗೆಲ್ಲ ಮೂರ್ತಿ ಕೆತ್ತಿದವ ಯಾರು ಆತು ಹೇಳಿದವ. ಅವ್ರು ಇದೇದಾಗಲಿ ಕರ್ಕೊಂಬರ್ತೀನಿ ಗಪ್ರಿ ಅಂತ ಕರ್ಕೊಂಡು ಬಂದವ. ಅವಂದ, ಏನಪ್ಪ ಎಂಥ ಮೂರ್ತಿ ಕೆತ್ತಿದಿಲ್ಲ, ನಿನಗೆ ದೊಡ್ಡ ಧನ್ಯವಾದ ಹೇಳ್ಬೇಕಂದ ಅವ್ನು ಸಾವ್ಕಾರ. ನನಗೆ ಹೇಳಬೇಡ್ರಿ, ನಿಮಗೆ ಹೇಳ್ಬೇಕಾಗಿತ್ತು ನಾ ಅಂದವ. ನಮಗೆ ಹಾಕೋಪ್ಪ ಅಂದವ. ಮೂರ್ತಿಯಲ್ಲಿ ಹಿಡಿದು ಕಲ್ಲು ಮೂಲ್ಯಾಗಿ ಬಿದ್ದಿತ್ತು. ಆ ಶಿವನ ಮೂರ್ತಿ ಕೆತ್ತಬೇಕಾದ್ರೆ ಶಾನ ಹಚ್ಚಿ ಯಾವುದು ತೆಗೆದು ಒಗಿಬೇಕು ಅದನ್ನೆಲ್ಲ ಉಳಿ ಹಚ್ಚಿ ತೆಗೆದು ತೆಳಗೆ ಚೆಲ್ಲಿಬಿಟ್ಟೆ. ಆಗ ಮೂರ್ತಿ ಆಗೈತಿ. ಅದು ಯಾವ ಮೂರ್ತಿ ಆಗೈತಿ? ದೇವರ ಮೂರ್ತಿ ಆಗೈತಿ ಅಂದ. ಓಹೋ, ನೋಡ್ರಿ, ಮೂರ್ತಿ ಕೆತ್ತಬೇಕಾದ್ರೆ ಅನಾತ್ಮ ವರ್ಗ ಕಲ್ಲು ಹ್ಯಾಂಗಿತ್ತಲ್ಲ ಅದನ್ನೆಲ್ಲ ಕತ್ತರಿಸಿ ಒಗೆದು ಬಿಟ್ಟು ಪ್ರತಿಷ್ಠಾಪನೆ ಆಯ್ತು. ಜಗತ್ತ ಶಿವನ ಮೂರ್ತಿ ನೋಡ್ಲಾಕ ಬರ್ತ. ಎಂಥ ಶಿವನ ಮೂರ್ತಿ ಪಾ. ಒಂದು ಕಲ್ಲು ಶಿವನ ಮೂರ್ತಿ ಆಗೈತಿ. ಒಂದು ಕಲ್ಲು ನೀವು ಜೀವಂತದಿಲ್ಲ, ನೀವು ನಮಗೆ ಚಾಣ ಸುತ್ತಿಗೆ ಹಚ್ಚಿಲ್ಲ, ನೀವು ಮೂರ್ತಿ ಆಗುವಾರಿ. ಯಾಕೆ ಆಗುವಾರಿ ಅಂದರೆ ಅಂಥ ಶಿಲ್ಪಿ ನಿಮ್ಗೆ ಗಂಟು ಬಿದ್ದಿಲ್ಲ. ಅವನು ಚಾಣ ಹಚ್ಚಿ ಏನು ಮಾಡ್ತಾನೋ, ಅನಾತ್ಮವರ್ಗ ಯಾವುದೈತಿ ದೇಹದೊಳಗೆ ಅದನ್ನೆಲ್ಲ ಚಾಣ ಹಚ್ಚಿ ತೆಗೆದೊಳಗೆ ಸಾಕ್ಷಾತ್ಕಾರ ಮಾಡ್ತಾನೆ.
ಯಾವ ಸಾಕ್ಷಾತ್ಕಾರ? ದೇವರ ಸಾಕ್ಷಾತ್ಕಾರ. ಆಗ ಯಾವ ರೂಪ ಆಕೈತಿ ಮನುಷ್ಯ ಅಂದ್ರೆ ಹರನ ರೂಪ ಆಕೈತಿ. ನರ ಹೋಗಿ ಹರ ಹಾಕ. ಹರ ಯಾವಾಗ ಹಾಕಂದ್ರೆ ಬರೀ ಸುಮ್ಮನೆ ಆಗಂಗಿಲ್ಲ. ಮತ್ತು ಶಾನ ಸುತ್ತಿಗೆ ಪೆಟ್ಟಿದ ಕೊಡವ ಯಾರ್ರಿ? ಗುರು. ಶಾನ ಸುತ್ತಿಗೆ ಪೆಟ್ಟು ಹಚ್ಚಿ ನಿಮ್ಮನ್ನು ಸಾಕ್ಷಾತ್ ಚಿನ್ಮಯ ಮೂರ್ತಿ ಮಾಡ್ತಾನೆ. ಆಗ ನೀವು ಭಗವಂತನ ಸ್ವರೂಪ ಹಾಕಿ. ಏನಪ್ಪ ನಾವು ಇಲ್ಲಿವರೆಗೆ ಹೆಂಗೆ ಬಂದಿದ್ದೀವಿ ಅಂದ್ರೆ, ಹುಟ್ಟಿದು ಯಾಕೆ ಹುಟ್ಟಿದೋ ನಾವು ಸಾಯ್ಲಾಕ್ರಿ ಅನ್ನೋ, ಸತ್ಯ ಯಾಕಂತ ಕೇಳಿ ಹುಟ್ಲಾಕ್ರಿ ಅನ್ನೋ. ಇವ ಎರಡು ದಂಡೆ ಅದು ನಮ್ಮ. ಮತ್ತು ಎಂದೇ ನೋಡೋದು ಹುಟ್ಲಾಕೈತಿದ್ರಿ ಅಂತ ಅನ್ನೋ, ನನಗೆ ಗೊತ್ತಿಲ್ರಿ ಅನ್ನೋ. ಮತ್ತು ಎಣ್ಣೆ ನೋಡೋದು ಸಾಯ್ಲಾಕೈತಿದೀಪ, ಅದು ನನಗೆ ಗೊತ್ತಿಲ್ಲ. ಹಾಗಾದ್ರೆ ಗುರ್ತಿಲ್ಲದ ಯಾವುದು ಅಂದ್ರೆ ಅವ್ರನ್ನ ಗುರ್ತಿಲ್ಲಲ್ಲ. ಅದು ಮರು ಆಗೈತಿ. ಮರು ಆದದ್ದನ್ನು ಅರಿಕೆ ಮಾಡಿ ಕೊಡೋವನ್ನ ಗುರು ಅನ್ನಬೇಕಾಗೈತಿ. ನಿಮಗೆ ತಿಳುವಳಿಕೆ ಮಾಡಿ ಕೊಡೋರು ಯಾರು ಅಂದ್ರೆ ಗುರುಗಳು. ಅದು ಶಿವಪಥವನ್ನು ಅಡಿದೊಡೆ ಗುರುಪಥವೇ ಮೊದಲು. ಬಸವಣ್ಣವ್ರು ದೇವ್ರಿಗೆ ಕಾಣಬೇಕನ್ನು ಅವ್ರಿಗೆ ಹೇಳ್ತಾರೆ. ಗುಡಿ ಸುತ್ತ ಹಾಕಿದ್ರೆ ದೇವ್ರಿಗೆ ಕಾಣಲ್ಲ. ಯಾಕೆ ಕಾಣಂಗಿಲ್ಲ ಅಂದ್ರೆ ಹುಬ್ಬಳ್ಳಿಯಾಗ ಒಂದು ದೃಷ್ಟಾಂತ ಆಗಿತ್ತು ಅವ್ರನ್ನ ಕೇಳ್ರಿ. ಬ್ರಾಹ್ಮಣರ ಹೆಣ್ಮಗಳು ಆಕೆ ಹೆಸರು ಲಕ್ಷ್ಮೀಬಾಯಿ ಇತ್ತಿತ್ತು. ಮಠದ ಸಮೀಪ ಇದ್ಲಾಕಿ, ಬ್ರಾಹ್ಮಣ ವರ್ಗದಾಕಿ. ಆಕೆ ಜನ ಏನು ಮಾಡ್ತಿದ್ಲು, ದೇವರನ್ನು ಒಲಿಸಬೇಕಾದ್ರೆ ಜಾತಿಗಳ ಕಾರಣ ಅಲ್ಲ. ಜಾತಿ ಕಾರಣ ಅದಾವ್ರಿ? ದೇವ್ರನ್ನ ಒಲಿಸಲಕ್ಕ ಜಾತಿ ಕಾರಣ ಅದಾವು? ಯಾವ ಕಾರಣ ಅಲ್ಲ. ವಿದ್ಯಾ ಕಾರಣ ಅಲ್ಲ, ಶ್ರೀಮಂತಿ ಕಾರಣ ಅಲ್ಲ, ರೂಪ ಕಾರಣ ಅಲ್ಲ, ಹಣ ಕಾರಣ ಅಲ್ಲ, ಬಡತನೂ ಕಾರಣ ಅಲ್ಲ. ಹಾಗಾದ್ರೆ ದೇವರನ್ನು ಕಾಣಬೇಕಾದ್ರೆ ಏನು ಬೇಕಪ್ಪ ಅಂದ್ರೆ ಭಕ್ತಿ ಹೊಂದಬೇಕು. ಏನು ಬೇಕು? ವಿಶ್ವಾಸ, ಶ್ರದ್ಧಾ, ಭಕ್ತಿ ಬೇಕು ದೇವ್ರ ಮೇಲೆ. ನಮ್ಮ ಭಕ್ತಿ ಎಲ್ಲಿಗೆ ಬಂದವು? ಕಾಮನಾ ಭಕ್ತಿ ಒಳಗಿದ್ದೀವಿ ನಾವು. ಕಾಡಿಬೇಡಿ ದೇವ್ರನ್ನ ಬಿಡಂಗಿಲ್ಲ ನಾವು. ರಾತ್ರಿ ಆದ್ರೆ ಗಂಟೆ ಬಾರ್ಸವ್ರ, ಹಗಲಾದ್ರೂ ಬಾರ್ಸವ್ರ ನಾವು. ಅವನು ಎಚ್ಚರ ಮಾಡೋದು, ಅವಾಗ ಸಾಕಾತು. ಈ ಮಂದಿ ಗಂಟೆ ಬರೋದು ಎಚ್ಚರ ಮಾಡೋದು. ಒಂದು 5 ಪಾಡಲ್ಲ ನಾವು ಹುಡ್ಯಾಗ. ಯಾಕಪ್ಪ ಭಗವಂತ ಎಲ್ಲಿ ಹೊಂಟಿ ಅನ್ನೋ ಈ ಉಪಾಧ್ಯಾಭ್ಯಾಸ ಆಗೈತಿ ನನಗೆ. ಹಗಲದ್ದೇ ಬರ್ತಾರೋ ಬೇಡ್ಕೋತಾರ, ರಾತ್ರಿ ಸೂಟಿಗೆ ಬರಾಕತ್ತಿ. ಅದು ರಾತ್ರಿ ಪಾಳೆ ಹಚ್ತಿರಲ್ಲ ದೇವ್ರ ಗುಡಿಯಾಗ ನೀವು. ಯಾಕೆ ಪಾಲಕ್ಕಪ್ಪ? ಹಾಗೂ ಪಾಳೆ ಹಚ್ತೀವಿ. 2 ಸಲುವಾಗಿದೆ. ನೀವು ದೇವ್ರ ಗುಡಿಯಾಗ ಪಾಳೆ 2 ಸಲುವಾಗಿ ಹಚ್ತೀರಿ. ಹಾಂ, 2 ಸಲುವಾಗಿದೆ ಅಂತೂ ನೀವು ದೇವ್ರ ದರ್ಶನ ಮಾಡ್ಲಕ್ಕ ಅಂತೂ ಹೋಗ್ತೀರಿ. ನೀವು ಎಲ್ಲಿ ತನಕ ಹೋಗ್ತೀರಿ? ಹಾಂ, ನೀವು ಎಲ್ಲಿ ತನಕ ಹೋಗ್ತೀರಿ? ಎಷ್ಟು ವರ್ಷ ಹೋಗ್ತೀರಿ? ಮಲ್ಲಪ್ಪ, ಕಾಲಾಗ ಶಕ್ತಿ ಇರ್ಬೇಕು, ಕಿವಿ ಕೇಳ್ತಿರ್ಬೇಕು, ಕಣ್ಣು ನೋಡ್ತಿರ್ಬೇಕು. ಇವು ಕೆಲಸ ಕೂಡ ಕಟ್ಟಿಟ್ಟಿರುಪಲೆ ನಾವು ದೇವ್ರ ಗುಡಿ ಸುತ್ತು ಹಾಕ್ತೀವಿ, ಅಲ್ಲಿ ಹೋಗ್ತೀವಿ, ಅಲ್ಲಿಂದ ಇಲ್ಲಿ ಬರ್ತೀವಿ. ಏನಾಯ್ತು? ಮಹಾರಾಷ್ಟ್ರ ಸಂತ ಏಕನಾಥರು ಕಾಶಿಗೆ ಹೋದ್ರು. ಹೆಚ್ಚು ಕೇಳೋರು ಕಾಶಿಗೆ ಹೋದ್ರು. ಅವ್ರ ಸಂಗಾಟ ಮತ್ತು ಕೆಲವೊಂದು ಸಂತರು ಹೋಗಿದ್ರು. ಕಾಶಿ ಗಂಗಾ ನದಿ ಸ್ನಾನ ಮಾಡಿದ್ರು. ಆಗ ಸಂತರು ಏನಂದ್ರು ಏಕನಾಥರ, ಈ ಗಂಗಾ ನೀರನ್ನು ಕಾವಡಿ ಒಳಗೆ ತುಂಬ್ಕೊಂಡು ರಾಮೇಶ್ವರ ಲಿಂಗಕ್ಕೆ ಹಾಕಿದ್ವಿ ಅಂದ್ರೆ ಒಂದು ಯಾತ್ರಾ ಆತ್ರಿ ಅಂದರು ಅವರು. ಆಯ್ತ್ರಪ್ಪ ಹಂಗೆ ಮಾಡು ಅಂಥೇಳಿ ಕಾವಡಿ ಒಳಗೆ ನೀರು ತುಂಬ್ಕೊಂಡು ಹೊಂಟ್ರಿ ಇವರು. ಪಾದಯಾತ್ರೆ ಮಾಡ್ಕೊತ ಎಲ್ಲಿಗೆ? ರಾಮೇಶ್ವರಕ್ಕೆ. ಮತ್ತು ಕಾಶಿಯಿಂದ ಹೋಗ್ಬೇಕಲ್ರಿ. ಪಾದಯಾತ್ರೆ ಮಾಡ್ಕೊಟ್ಟು ವಿಠಲ್ ವಿಠಲ್ ಅನ್ಕೊಟ್ಟು ಹೊಂಟರು. ಇವು ಏಕನಾಥಕ್ಕೆ ರಗಡ್ ಆತು. ನಡೆದು ಹೋಗಾಗ ನಡೆದಿದ್ದ. ಮತ್ತು ರಾಮೇಶ್ವರ ತಕ್ಕ ನಡಿಬೇಕಲ್ಲ, ಕಾಲು ಸೋತು ಇವು ಹಿಂದೆ ಹೋಗೋದು.
ಹಿಂದುಳಿದ ಅವರು ಬದ್ರಿದ್ರು, ಅವ್ರು ಮುಂದೆ ಹೋದ್ರು ಕತ್ತಿ ಬಿಸಿಲ ತಾಪ್ ಹೆಚ್ಚ ಅಂತ ಅಡಿದಾಗ ಒಂದು ಕತ್ತಿ ನೀರಡಿಸಿದ್ರು ಅಷ್ಟ ನಾವು ನಾಲಿಗೆ ತೆಗೆದು ಬಿದ್ದಿತ್ತಾರ. ಏಕನಾಥ್ ನೋಡಿದ್ ನಾಲಿಗೆ ತೆಗೆದು ಬಿದ್ದೈತೆ ಅಂದ ಬಳಕ ಬಹುಶಃ ಇದು ನೀರಡಿಸಿ ಹಿಂಗೆ ಬಿದ್ದೈತಿ ನೋಡಿ. ಪಂಚಕೋಶಗಳದಾವ ದೇಹದೊಳಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಕೊನೆಗೆ ಇರೋದ ಆನಂದಮಯ. ಈ ಪಂಚಕೋಶಗಳ ಸುಳಿಯೊಳಗೆ ಸಿಕ್ಕಾಕೊಂಡ ಈ ಜೀವನು ಈ ದೇಹದೊಳಗೆ ಅದಾನ. ಹಸಿವು ತ್ರಿಷಿಗಳಂತ ಇಲ್ಲಾಕೆ ಬರ್ತೈತ್ರಿ? ಬಿಡುವಪ್ಪ ಮದ, ಮಂದಿಗೆ ಹಸುವಾಗಿದ್ದು ಮೊದಲು ಏನು ಹೇಳ್ತಿ ಹಂಗೆ? ಊಟ ಟೈಮ್ ಆಗೈತಿ, ನೀ ಶಾಸ್ತ್ರ ಹೇಳ್ಕೊತ ಕೂತದಿ. ಅವನ ಏಟಿಗೆ ಅವ್ ನೋಡು, ಅವ್ ಹಿಂದೆ ನಾವು ದವಡಿ ಬಿಡ್ತಿದ್ದಿಲ್ಲ. ಪ್ರಾಣ ಉಳಿದ ಎದರಿಂದ? ಅನ್ನ, ನೀರ. ಅನ್ನದಿಂದ ಬಲ ಬರ್ತೈತಿ. ಬಲ ಶಕ್ತಿ ಬಂದಾಗ ಉಸಿರಾಟ ಚಾಲು ಆಕೈತ್ರಿ. ಉಸಿರು ತೊಳಾಕ ಬರುವತ್ತ ಅವಾಗ, ಯಾಕೆ ಅನ್ನನ ಹೋಗೋತ್ ಒಳಗೆ, ಆಗ ಉಸಿರು ತೊಳಾಕ ಬರ್ತೈತಿ. ಆ ಕಿಜಿ ನೆತ್ತಿ ಬಿಡ್ತೈತಿ ಪ್ರಾಣವಾಯು ಶಕ್ತಿ. ಆ ಪ್ರಾಣವಾಯು ಉಸಿರಾಟ ಬಂದ್ ಆತಂದ್ರೆ ಏನಾತ್ರಿ? ಈ ಫ್ಯಾಕ್ಟ್ರಿ ಬಂದು ಬಿತ್ತ, ಈ ಡಬ್ಬಿ ಖಾಲಿ ಆತ. ಪ್ರಾಣ ಸ್ವರೂಪ ಇದು, ಹೌದಾ? ಅನ್ನ ನೀರ. ಅವ ಏಕನಾಥ ಅಂದ, ಪಾಪ ನೀರಡಿಸೈತಿದು, ಏನು ಮಾಡ್ಬೇಕು? ನಾರೇ ರಾಮೇಶ್ವರಕ್ಕೆ ಕವರ್ಯಾಗ ನೀರು ತುಂಬ್ಕೊಂಡು ಹೊಂಟೇನಿ. ಪಾಂಡುರಂಗ ಅಂದವನು ಕೊಡ ಕೆಳಗೆ ಇಳಿಸಿದ. ಅದ್ರ ಕಂಠ ತೆಗೆದವ ಮೊದಲು, ತೆಗೆದ ಅದಕ್ಕೆ ಇಟ್ಟು ಬಿಟ್ಟು ಆ ನೀರು ನೋಡಿ ಎದ್ದು ಘಟ ಒಂದು ಕೊಡ ಕುಡೀತು. ಪಾಂಡುರಂಗ ಅಂತ ಅದಕ್ಕೆ ಕೈ ಮುಗಿದವ. ಯಾಕೆ ಮುಗಿದ ಅಂದ್ರೆ ಕತ್ತಿ ಸ್ವರೂಪದೊಳಗೆ ಪಾಂಡುರಂಗನ ಕಂಡವ. ಆ ಕಣ್ಣು ಅವನು ತೆಗೆದಿದ್ದ, ಏಕನಾಥ. ಆ ಕಣ್ಣು ಅವನಿಗಿತ್ತು. ಅವ್ರು ಹೋಗಿದ್ರು ನೋಡ್ರಿ, ಮುಂದಕ್ಕೆ ಕಿಲೋಮೀಟ್ರ್ ಅಂತರ ಆಗಿತ್ತಲ್ಲ. ಯಾಕೋ ಬರುವಲ್ಲ ಸಂತ, ಯಾಕೋ ಬರುವಲ್ಲ ಅನ್ಬಿಡ್ದ. ಅವರು ನೋಡಕೈತ್ರು. ನೀವು ಖಾಲಿ ಕೊಡ ಕೊಂಟ ಎಲ್ಲ ತೆಗೆದಿದ್ದ ಬಂದ. ಯಾಕೋಪ ಯಾತ್ರಾ ಪೂರ್ತಿ ಆಗ್ಬೇಕಾದ್ರೆ ನೀರು ಲಿಂಗದ ಮೇಲೆ ಹಾಕ್ಬೇಕಂದ್ ನಾವು ಪಾಂಡುರಂಗಗೆ ಹಾಕಿ ಬಂದ ನಾವು. ಪಾಂಡುರಂಗ ಹಾಗೆ ಬಿಟ್ಟಾರ ನಿನಗೆ. ಅವನು ಮಾಡ್ಕೊಂಡಿದ್ದು ಮರಯ ನಡಿಸಿದ್ದು ಅವನು. ಅವಾಗ ನೀರು ಕುಡಿಸಿನ ನಾವು. ಆ ಕತ್ತಿ ರೂಪದೊಳಗೆ ಪಾಂಡುರಂಗ ನೀರು ಏನು ಕುಡಿದಿದ್ನು ಮಲ್ಲಪ್ಪ, ರಾಮೇಶ್ವರಕ್ಕೆ ಜಳಕ ಆಗಿತ್ತು ಅಲ್ಲಿ. ರಾಮೇಶ್ವರ ಲಿಂಗದ ಮ್ಯಾಲ ಜಳಕ ಆಗಿತ್ತು ರೀ. ದೇವರನ್ನು ಕಾಣೋ ಕಣ್ಣು ಬೇಕಾಗ್ತದೆ. ಆ ಕಣ್ಣು ನಮಗೆ ಇನ್ನೂ ತೆಗೆದೇ ಇಲ್ಲ. ಅದು ಯಾನವ ಮುಚ್ಚೈತಿ ನೋಡ, ಗಚ್ಚಿ ರೆಪ್ಪೆ ಬಿಡಿಯೋದು. ಯಾಕೆ ಬಡಿಯೋದು ಅಂದ್ರೆ ಆ ಕಣ್ಣು ತೆಗಿಸವನ ಗುರು. ಗುರು ಏನು ಮಾಡ್ತಾನಪ್ಪ ಅಂದ್ರೆ ಈ ದೇಹದೊಳಗೆ ಆತ್ಮನ ಸಾಕ್ಷಾತ್ಕಾರ ಮಾಡಿಕೊಡ್ತಾನೋ ಅವನ ದರ್ಶನ ಮಾಡ್ಕೊಳ್ಳೋದ ಸಪ್ತ. ಸಪ್ತ ಅಂದರೆ ಏನು? 6 ಪೆಮಟಿಗೆ ಅದಾವದು. ಯಾವುದು? ಮಲ, ವಿಕ್ಷೇಪ, ಆವರಣ, ಪರೋಕ್ಷ, ಅಪರೋಕ್ಷ, ಏನ್ರಿ ನಿರಂಕುಶ, ತೃಪ್ತಿ, ಹಿಂಗೆ 7 ಮೆಟ್ಲು ಅದಾವಲ್ಲಿ ದೇವ್ರ ಸಾಕ್ಷಾತ್ಕಾರಕ್ಕೆ. ಅವು ಹತ್ತಬೇಕಾಕೈತಿ. ಆಹಾ ಅಂದ್ರೆ ಹತ್ತುದು. ಎಲ್ಲಿ ಹತ್ತುದು? 7 ಹಲ್ಲಿನ ನುಚ್ಚುಣಿಕ. ಅಲ್ಲಿ ಹತ್ತಿದಾಗ ಪಾಂಡುರಂಗನ ದರ್ಶನ, ಶಿವನ ದರ್ಶನ ಆಕೈತಿ. ಅದಕ್ಕೆ ಸಪ್ತ ಅಂತ. ಆ ಹೆಣ್ಮಗಳು ಮುಂಜಾನೆ ಹೇಳ್ತಿದ್ಲು, ನಾ ಬ್ರಾಹ್ಮಣರಕ್ಕಿದ್ದೆ ಇರುವನ್ಯಾಕ ಗುರುವಿನ ಅನುಗ್ರಹ ನನಗೆ ಮುಖ್ಯ ಐತಿ. ಯಾಕೆ? ಗುರುವಿನ ಮುಂದೆ ಇನ್ನೊಂದು ದೇವರಿಲ್ಲ. ಅದಾವನ್ರಿ ಗುರು ದೈವಾತ್ ಪರಮನಾಸ್ತಿ. ಆ ಗುರುವಿನ ಉಪವಾಸ ಕುಣಿಸ್ತಿ, ಅಲ್ಲಿ ಲಿಂಗದ ಮುಂದೆ ಕೂತು ಬಾಣ ಹಿಡ್ಕೊತ ಕುಂಡಿರ್ತಿ. ಕಿಲೋಡಿ ನಮ್ಮ ಮತಿ ಹಿಂಗದ ಬುದ್ಧಿ. ಆ ಸ್ವಾಮಿನ ಕುಣಿಸುವ ಸುಟ್ಟಿಂದ ದೇವ್ರಿಗೆ ಹೋಗಿ ಬರ್ತಕ್ಕ ಕುಂಡ್ರಿ ಅನ್ನೋ. ಮತ್ತು ಇವರು ಸುತ್ತಮುತ್ತಿನ ದೇವರುಗಳು 1-2 100 ದೇವ್ರುಗಳಪ್ಪ. ಅವೆಲ್ಲ ಹಿಡ್ಕೊಂಡ್ಬರ್ಬೇಕು. ಸ್ವಾಮಿ ಎದೆ ಬಡ್ಕೊಳಕೈತ. ಹಸಿರು ಸ್ವಾಮಿ
ಲಿಂಗಕ್ಕೆ ತೋರಿಸುತ್ತಾ ನುಂಗುವಾತನೇ ಕೇಳು. ನೀವು ಲಿಂಗಕ್ಕೆ ತೋರಿಸಿ ನುಂಗುತ್ತೀರಿ, ಲಿಂಗ ಉಣ್ತೈತೇನಪ್ಪ? ಆ ಸಾಕರಿ ಹತ್ತೈತೇನ? ಬೇಕಾದ್ರೆ ಹತ್ತೈತೇನ? ಇಲ್ಲ. ಲಿಂಗದ ಮುಖ ಯಾವುದು? ದೇವರ ಮುಖ ಯಾವುದು? ದೇವರ ಮುಖ. ದೇವರ ಮುಖ ಜಂಗಮ. ಜಂಗಮ ಅಂದರೆ ಪರಮಾತ್ಮನ ಸ್ವರೂಪ ಆತ್ಮ. ಯಾವ ಆತ್ಮ ಹಸಿರಿರ್ತೈತಿ ಅಲ್ಲಿ ಉಣಿಸಿದೆ ಅಂದ್ರೆ ಅವನಿಗೆ ತೃಪ್ತಿ ಆಗ್ತದೆ, ದೇವರಿಗೆ ಮುಟ್ತೈತೆ ಅದು. ನೀವು ಎಲ್ಲಿಗೆ ತೋರಿಸ್ತೀರಿ? ಉನ್ನತ ಲಿಂಗಕ್ಕೆ ಬೋನಮ ಹಿಡಿಬರಯ್ಯ, ಜಟನಾಗರ ಬಂದರೆ ಕೊಲ್ಲುವರಯ್ಯ, ಉಂಬ ಜಂಗಮ ಬಂದರೆ ನಡೆ ಎಂಬುವರಯ್ಯ. ಕಲ್ಲು ತಾಗಿದ ಮಿಟ್ಟಿಯಂತೆ ಇವರಿಪ್ಪರಯ್ಯ. ಪುಡಿ ಪುಡಿ ಆಗಿ ಹೋಗ್ತಾರಂತಿಂತ ಮಂದಿ ಎಲ್ಲ ಬಸವಣ್ಣವ್ರು ಹೇಳ್ತಾರೆ ಈ ಮಾತು. ಅದಕ್ಕೆ ಹಸಿದವನು ಉಣಿಸೋದ ದೇವರು. ಹಸಿಲ್ದವನು ಉಣಿಸಿ ಏನು ಮಾಡೋಣ? ಶೇತಾದೊಡ್ಡಿ ಜಿಲೇಬಿ ಊಟ ಮಾಡಿಸಿದ್ದವು ಸಾವುಕಾರ. ಮತ್ತು ಊರುಟ್ಲಮ್ಮ ದೊಡ್ಡ ಬಿಲ್ಡಿಂಗ್ ಶಾಂತಿ 3 ಗಂಟೆ ಆದ್ರೂ ಅವ್ನು ಕರ್ಯಾಕೆ ಬರುವಲ್ಲ. ಯಪ್ಪ 3 ಗಂಟೆ ಆಯ್ತು, ನಾವು ಸಾವುಕಾರ ಯಾವಾಗ ನಾವು ನಿಮಗೆ ಯಾವಾಗ ಜಿಲೇಬಿ ತಿಂತಾವ್ರಿ ಅನ್ನೋ ಅಂಕ ಬಾಳಪ್ಪನ ಅಂತವ ಬಂದು, ಯಪ್ಪ ನುಚ್ಚ ಮಜ್ಜಿಗೆ ತಂದನು ಉಂಟೇನಿ ಯಪ್ಪ ಅಂದವ. ಅವ್ರಂದ್ರು ಒಟ್ಟು ಬೆಂಕಿ ಆರ್ಬೇಕಾಗಿತ್ತಪ್ಪ ತಾ ಅಂದರು ಅವರು. ಮತ್ತು ಬೆಂಕಿ ಆರ್ಬೇಕಾದ್ರೆ ಬಚ್ಚಲ ನೀರಿನಿಂದ ಆಗ್ತೈತಿ, ಹಳಿ ನೀರಿನಿಂದನೂ ಆಗ್ತೈತಿ. ಬಡ ನುಚ್ಚ ಮಜ್ಜಿಗೆ ತಿಂದು ಸೊಂಬು ಕೊಟ್ಟರು ಅಂಕ ಕಾರ್ಗಡಿ ಬರ್ತಾವ. ಹೇಳ್ರಿ ಅಪ್ಪ ಅಂದವು. ಈಗಾಗಲೇ ಬೆಂಕಿ ಆದೈತಿ ಹೋಗಂದವು. ಬೆಂಕಿ ಆದೈತಿ ಹೋಗಂದ್ರು. ಯಾಕೆ ಏಪ ನಿನ್ನೇನಂತ ಹೇಳಿ ನಾನು? ಹೌದು, ಬೆಂಕಿ ಭಾಳ ಹಚ್ಚಿತ್ತು, ಅದನ್ನು ಬಚ್ಚಲ ನೀರೇನ ಬಾಯಿ ನೀರೇನ ಹೊಳೆ ನೀರನ್ನ ಆಡಿಸಿಬಿಟ್ಟೇನೆ ಅಂದರು. ಅನ್ಕ ಅವ್ನು ಸಾವುಕಾರ ಸುದ್ದಿ ಗೊತ್ತ. ಯಾರು ಏನು ಮಾಡಿರ್ಬೇಕು ಅಪ್ಪರು ಅಂದು. ನುಚ್ಚ ಮಜ್ಜಿಗೆ ನಾನು ತಂದಿನ್ರಿ ನೈವೇದ್ಯ ಅವರಿಗೆ, ಅದನ್ನು ಊಟ ಮಾಡಿ ಆ ಪುಟ ಅರ್ಚಾಡ್ರಿ ಅಂದು. ಜಠರಾಗ್ನಿ ಒಳಗೈತೆ ಅದು. ಅದು ಯಾವಾಗ ಗುರ್ತೈತಿ? ಗುರ್ತಿರ್ಬೇಕಲ್ಲ ನಿನಗೆ. ಅದು ಯಾವತ್ತೂ ಚಾಲೂ ಇರ್ತೈತಿ. ಪ್ರಾಣವಾಯು ಹೋಗಿ ಸ್ಪರ್ಶ ಆತಂದು ಜಠರಾಗ್ನೇ ಕುದ್ಯಾಕಿರ್ತೈತಿ. ಅದು ಎರಡು ಎಟ್ಟು ಅಂದ್ರೆ ಅನ್ನನೂ ಹಾಕಬೇಕು, ನೀರೂ ಹಾಕಬೇಕು. ಯಾವನ ಇರಲಿ, ಅವ್ನು ಜ್ಞಾನಿನ ಇರಲಿ ಅಜ್ಞಾನಿನ ಇರಲಿ, ಸಣ್ಣ ಹುಡುಗ ಇರಲಿ, ಯಾವನ ಇರಲಿ, ಅದನ್ನು ಪಂಚಕೋಶದೊಳಗೆ ಅನ್ನಮಯ ಕೋಶ ಮೊದಲು ಮುಚ್ಚೈತಿ. ಅನ್ನ ತೊಗೊಂಡೆ ಅಂದರೆ ಪ್ರಾಣಮಯ ಕೋಶ ಚಾಲು ಆತ ಏನಪ್ಪ. ಆಮೇಲೆ ಮನಸ್ಸು ನಿಮ್ಮದು ಸಂತೋಷ ಆತ್ರಿ. ಉಂಡ ಬಳಿಕ ಸಂತೋಷ ಆಕೈತಿಲ್ರಿ? ಏನು ಶಾಸ್ತ್ರ ಕೇಳೋಣ ಸಂತೋಷ ಆಕತ್ತೇವ? ಯಾವ್ದು ಕೇಳೋಣ ಸಂತೋಷ ಆಕೈತಪ್ಪ? ಅದೇ ದೇವ್ರ ಅವ್ರದಲ್ಲ. ಅನ್ನ ಬ್ರಹ್ಮೆ ಐತಿ ದೇವರಂದ್ರೆ ಅನ್ನ, ಅದ ಅನ್ನಪೂರ್ಣೇಶ್ವರಿ. ಹೌದಾ? ನೀ ಶಾಸ್ತ್ರ ಕೇಳಿದ್ರೆ ಸಂತೋಷ ಆಗಲ್ಲ, ಜಪ ತಪ ಮಾಡಿದ್ರೆ ಸಂತೋಷ ಆಗಲ್ಲ. ಆನಂದ ಹೊಂದೋದಕ್ಕೆ ಏನು ಬೇಕಾಗೈತಿ? ಅನ್ನನೇ ಬೇಕಾಗೈತಿ, ಪ್ರಾಣಕ್ಕೆ ನೀರ ಬೇಕಾಗೈತಿ. ಹೌದಾ? ಇವೆಲ್ಲ ಭಗವಂತ ಮಾಡಿದ ಲೀಲಾ ಇವು ಸೃಷ್ಟಿ ಒಳಗೆ. ಅಂದ ಬಳಿಕ ಪರಮಾತ್ಮನ ಒಲಿಸಬೇಕಾದ್ರೆ ನಮ್ಮ ಶ್ರದ್ಧಾ ವಿಶ್ವಾಸ ಭಕ್ತಿ ಮಗಳು ಮುಖ್ಯ. ಆ ಹೆಣ್ಮಗಳು ಮುಂಜಾನೆ ಎದ್ದು ಬಂದು ಸಿದ್ಧಾರ್ಡ್ರ ಕಾಲು ಬಿದ್ದು ಶಾಸ್ತ್ರ ಕೇಳಿ ಮನೆಗೆ ಹೋಗ್ತಾಳೆ. ಆಕೆ ಮಧ್ಯಾಹ್ನದಾಗ ಪ್ರಸಾದಕ್ಕೆ ಅಲ್ಲಿ ಬರ್ತಿದ್ಲು. ಸಾಯಂಕಾಲ ಭಜನ ನಡೀತಿತ್ತು, ಭಜನದೊಳಗೆ ಪಾಲ್ಗೊಳ್ತಿಳು ಆಕೆ ಲಕ್ಷ್ಮೀಬಾಯಿ. ಹೆಂಗೆ ಆಮೇಲೆ ಅವ್ರದ ಪಾಠ ಪೂಜೆ ನಡ್ತಿತ್ತು ಸಿದ್ಧಾರ್ಡ್ರು ಕಿರೀಟ್ ಸಾಕಿ. ಹಿಂಗೆ ಸಪ್ತಾಹದೊಳಗೆ ಪಾಲ್ಗೊಳ್ತಿದ್ಲು ಆಕೆ. ಆಕೆ ಕೊದ್ದು ಹುಬ್ಬಳ್ಳಿ. ಆಕೆ ವಯಸ್ಸಿಗೆ ಬಂದಿಳು, ಲಗ್ನಕ್ಕೆ ಬಂದಿದ್ಲು. ವರ ಒಂದು ಭಟ್ರಿ. ಕುಂದಾಪುರ ಅಂತ ಸಮುದ್ರದಂಡಿ ಒಂದು ಊರ. ಕುಂದಾಪುರದಲ್ಲಿ ಶ್ರೀಧರ ನಾವು ಬ್ರಾಹ್ಮಣರವು. ಅವನು ನೋಡ್ಲಾಕ ಹುಬ್ಬಳ್ಳಿಗೆ ಬಂದ. ನೋಡಿದ, ಪಾಸ್ ಮಾಡಿದ, ಗಟ್ಟಿ ಆಯ್ತು. ಮುಂದೆ ಅಕ್ಕಿ ಕಾಳನ್ನು ಬಿದ್ದು ಗಂಡನ ಮನೆಗೆ ಹೊಂಟ್ಲಾಕಿ.
ಆಕೆಗೆ ದ್ವಾದಶಿಂತ ಹೆಚ್ಚು. ಇಲ್ಲಿ ತನಕ ಸಪ್ತಾಹದಾಗ ವರ್ಷ ಶಿವರಾತ್ರಿ ಸಪ್ತಾಹದಾಗ ಇರ್ತೀನಿ. ಈ ಭಾಗ್ಯ ನಾನು ನೋಡ್ತೀನಿ, ಕಣ್ಣಾರೆ ನೋಡ್ತೀನಿ, ಕಿವಿಯಾರೆ ಕೇಳ್ತೀನಿ, ಕಾಲು ಮುಟ್ತೀನಿ, ಅವ್ರ ಪಾದ ಸ್ಪರ್ಶ ಮಾಡ್ತೀನಿ. ನನ್ನ ದೇಹದ ಪಂಚಸೂತಕಗಳೆಲ್ಲ ಹೋಗಿದ್ದು, ಇನ್ನು ಅವ್ರನ್ನ ಬಿಟ್ಟು ಹೋಗೋದು ಬರ್ತಲ್ಲ ಅಂತ ಚಿಂತೆ ಬರ್ತದೆ. ಯಾರಂದ್ರೆ ಸಿದ್ಧಾರೂಢರಿಂದ ಮಠದಾಗ ಬಂದು ಕಣ್ಣೀರು ತೆಗೆದಾಕಿ. ನೋಡ್ರಿ ಆಕೆ ಶ್ರದ್ಧಾ ಭಕ್ತಿ ಹಂಗೈತಿ. ಸಿದ್ಧಾರೂಢರು ಒಂದು ಮಾತಿಗರು, ನೋಡುವ ತಂಗಿ, ಎಷ್ಟಾದ್ರೂ ಹೆಣ್ಮಗಳ ಪತಿಯೇ ದೇವರ ಅಂತ ತಿಳ್ಕೊಂಡು ಗಂಡನ ಮನೆಗೆ ಹೋಗಬೇಕು. ಅದ ಕಾಯಿ ಮನೆಯಿಂದ. ಆದ್ರೆ ಪ್ರಪಂಚ ಅಂಬುದು ಏನೈತಪ್ಪ, ಭಾಳ ಕಷ್ಟ ಐತಿ. ಪ್ರಪಂಚ ಮಾಡೋದು ಭಾಳ ಕಷ್ಟ ಐತಿ. ಸನ್ಯಾಸಿ ಆಗೋದು ಏನು ಬಿಡಿ ಅಲ್ಲ. ಯಾಕಪ್ಪ ಸನ್ಯಾಸಿ ಆಗೋದು ಬಿಡಿ ಐತಿ. ಹಾಕೊಂಡು ಅವ್ರು ತೆಗೆದಿಡ್ಲಾಕತ್ಯಾರ ಈಗ. ಪ್ರಪಂಚ ಎಷ್ಟು ಕಷ್ಟ ಐತೋ ಅಷ್ಟೇ ಸನ್ಯಾಸಿ ಮಾರ್ಗನೂ ಕಷ್ಟ ಐತಿ. ತ್ಯಾಗ ಐತಿ ಅಲ್ಲಿ ಸನ್ಯಾಸಿ ಗುಣದೊಳಗೆ. ತ್ಯಾಗ ಸಂಪೂರ್ಣ ತ್ಯಾಗ, ಕಾಯ ವಾಚ ಮನುಷ್ಯನಿಂದ ತ್ಯಾಗ. ಮತ್ತು ಇಷ್ಟು ತ್ಯಾಗ ಭಾವ ಗುಣ ಬಂದಿತ್ತಂದು ಸನ್ಯಾಸಿ ಹಾಕಾಗ್ಲಕ್ಕೆ ಹೋಗ್ತೀನಿ. ನೀ ಗೃಹಸ್ಥಾಗಿನೂ ಇರ್ಬೋದು, ಎಂತ ವಾನಪ್ರಸ್ಥಾಗಿನೂ ಇರ್ಬೋದು. ತ್ಯಾಗ ಮಾಡಿದ ಬಳಿಕ ತ್ಯಾಗೇ ನೈಕ ಅಮೃತತ್ವ ಮಾನುಷ ಅಂತ ಬೆಟ್ಟರು. ಏನಪ್ಪ ತ್ಯಾಗ ಗುಣದೊಳಗೆ ಮುಕ್ತ ಆಕ. ಆ ಅವಸ್ಥೆ ನಿನಗೆ ಬರಬೇಕಾದ್ರೆ ನೀನು ಗುರುಮಾರ್ಗದೊಳಗೆ ಇರ್ಬೇಕು. ನೀ ಗುರುವಾಣಿಗಳನ್ನು ಕೇಳ್ತಿರ್ವಿ. ಗುರುವೇ ದೈವ ಅನ್ಬೇಕು. ಗುರು ಶಾಸ್ತ್ರಾದಿಗಳನ್ನು ನೀನು ಶ್ರವಣ ಮನನ ನಿಧಿಧ್ಯಾಸ ಮಾಡ್ಬೇಕು. ಏನಪ್ಪ ಆಮೇಲೆ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ತಿಳ್ಕೊಬೇಕು. ಈ ಭಾವ ಬರ್ಬೇಕಲ್ಲ. ಮತ್ತೆ ಸ್ವಾಮಿ ಯಾಕೆ ಕುಂತಾನ ಅಂದ್ರೆ ಏನು ಮಾಡವ ನೀ? ಸ್ವಾಮಿ ನಾಮಾಂಗ ತಿರ್ತಾನ, ನಾಮಾಂಗ ಉಂಟಾನ. ರಾಜ ಹೆಂಗೆ ಸಂಕಲ್ಪ ಮಾಡಿದ್ನೋ ಪಲ್ಲಂಗ ಹಾಕಿ ಕೊಟ್ಟಿದ್ದು ಅಗ್ದಿ ಎಲ್ಲ ವ್ಯವಸ್ಥೆ ಹೋಗಿದ್ದವು. ಸನ್ಯಾಸಿ ರಾಜನ ಮನೆಯಿಂದ ಮೆಟ್ಟ ದೌಡ್ ಕೇಳುವಲ್ಲ ಅದು. ರಾಜ ರಕ್ಷಣೆ ಮಾಡಿದ. ಯಪ್ಪ ನಮಗೆ ನಿಮಗೆ ಏನು ಭೇದ ಇಲ್ರಿ ಅಂದು ರಾಜ. ನೀವು ನಮ್ಮಂಗೆ ಉಂಟೀರಿ, ತಿಂತೀರಿ, ಮಾಡ್ತೀರಿ, ಪಲ್ಲಂಗದಾಗ ಮಲ್ಕೊಂಡ್ರಿ, ಫ್ಯಾನ್ ಹಚ್ಕೊತೀರಿ, ಟಿ ವಿ ನೋಡ್ತೀರಿ, ಎಲ್ಲ ಮಾಡ್ತೀರಿ ಅನ್ನೋ ರಾಜ. ಇವು ನಾಳೆ ತಿಳಿಸ್ಬೇಕಂದು. ರಾಜ ನಾಳೆ ಸಂಚಾರಕ್ಕೆ ಹೋಗೋಣ ಅಂದರು. ಆಯ್ತು ರೀಪ್ಪ ಬರ್ತೀನಿ ರೀ ಅಂದೀವ. ರಾಜ ಅವನ ಕೈಯಾಗ ಹೇಳ್ದ ತೆಂಬಿಗೆ ಕೊಟ್ಟ. ಅವನು ಸ್ವಾಮಿ ತುಂಬಿದ್ದು ತೆಂಬಿಗೆ ಕೊಟ್ಟ. ನಡಿ ಸಂಚಾರಕ್ಕಂದ. 3 ಕಿಲೋಮೀಟ್ರ್ ಹೋದ್ರು ಅವ ಇನ್ನೊಂದು ಕುಂಡ್ರದ ಮಾಡುವಲ್ಲ, ಹಂಗೆ ಹೋಗಿದ ನಡೆಸಿದವು. ರಾಜ ಅಂದ, ಏನು ರೀಪ್ಪ 3 ಕಿಲೋಮೀಟ್ರ್ ಬಂದನಿ, ಮತ್ತು ಇನ್ನೂ ಎಡುದ್ರಿ ಅನ್ನೋ. ಹೋಗೋದು ಮುಗಿಯಂಗಿಲ್ಲ ಅಂದ ನಾವು. ಹೋಗೋದು ಏನೈತಿ ಅದು ಹೋಗೋದ ಖರೆ ಮುಗಿಯಂಗಿಲ್ಲ. ಸೀಮೆ ದಾಟಿ ಹೋದ್ರು. ರಾಜ ಅಂದ, ಇದು ಬೇರೆ ದೇಶದ ಸೀಮೆ ಐತ್ರಿ, ಮತ್ತು ನನ್ನ ಅರಮನೆ ಅಂತಪುರ ಅಲ್ಲಿ ಐತ್ರಿಪ್ಪ, ಅದನ್ನ ನಾನು ಕರ್ಯಾಕತ್ತೈತಿ ಅಂದವ. ಕಿದ ನೋಡ ಅಂತ್ರ ನಮಗ ನಿಮಗ ಅಂದವ. ಏನಂದ್ರವ? ನಮಗ ನಿಮಗ ಅಂತ್ರಿ ಏನು? ಮಮಕಾರದಿಂದ ಮಿಕ್ಕಿನ ಬಂಧ ಮುಂದೆ. ಅರಮನೆ ನೀನು ಬಂಧನದಾಗಿಟ್ಟು, ಸಂಪತ್ತು ನೀನು ಬಂಧನದಾಗಿತ್ತು, ಮಕ್ಕಳ ಮನೆ ಎಲ್ಲ ಬಂಧನದಾಗಿತ್ತು, ಹೊಲ ಮನೆಯವು ಎಲ್ಲ ನಮ್ಮನ್ನು ಬಂಧನದಾಗಿತ್ತು. ಮುಕ್ತರಾಗ್ಲಾಕ ದಾರಿ ಸಿಗಲ್ಲ ನಂಗೆ. ಮುಕ್ತಿ ದಾರಿಗೆ ಏನು ಬೇಕಾಗಿತ್ತು ಅಂದರೆ, ಇಲ್ಲಿ ನಿಜಗುಣ ಶಿವಗಳು ನಿಮಗೆ ಜ್ಞಾನ ಬೇಕಾಗಿತ್ತು, ಅವರು ಬೇಕಾಗಿತ್ತು. ಅರಿವಿನ ಜನ್ಮಿದು ಅರಿದೊಡೆ ಶರಣ ಹಾಕ್ತಾನ, ಮಾತ್ರ ಮಾನವ ಹಾಕೊಂಡಿರ್ತಾನೆ. ಅವರು ಅಂಬುದು ಜ್ಞಾನ. ಇದು ಈ ಪಿಂಡ ಜ್ಞಾನಪಿಂಡ ಆಗ್ಬೇಕು, ಅದು ಲಿಂಗ ಆಕೈತಿ. ಜ್ಞಾನಪಿಂಡ ಲಿಂಗ ಇದು.
ಹೆಂಗಪ್ಪ ಜ್ಞಾನಿಗಳು ಯಾವಾಗ ಹಾಕಿರೋ ಆಗ ಸ್ವಂತನೂ ಹಾಕ್ಯಾನ ಶರಣು ಹಾಕ್ಯಾನ. ಹಂಗೆ ಏಕನಾಥ ಅವ್ರಿಗೆಲ್ಲ ಹೇಳಿದ ಪಾಂಡುರಂಗ ಈ ರೂಪದಾಗ ನಾನು ದರ್ಶನ ಕೊಟ್ಟಾನು, ಇನ್ನು ನಾ ಅಲ್ಲಿ ಬರೋಲ್ಲ ಅಂದರು. ನಾವು ತಂದದೀವಿ ಅಲ್ಲಿ ಹಾಕಿ ಬರ್ತೀವತ್ತು. ಆದ್ರೆ ಅಲ್ಲಿ ಹೋಗ್ಬಿಡ್ದ ಏಕನಾಥ ನೀರು ಅಭಿಷೇಕ ಆಗಿತ್ತು. ಅಲ್ಲಿ ಯಾಕೆ ಆಗಿತ್ತು ಅಂದರೆ ಸರ್ವತ್ರದಲ್ಲಿ ದೇವರನ್ನು ಕಂಡವರು. ಕೊಟ್ಟ ಜಾಗದಾಗ ನಿತ್ಯ ಜಾಗದಾಗ ಬಾಗಿದ ಜಾಗದಾಗ ದೇವರ ಸ್ವರೂಪವನ್ನು ಕಂಡವರೇ ಸ್ವಂತರು ಶರಣರು. ಏನಪ್ಪ ನಮಗೆ ಆ ಮಾರ್ಗಿನ ಗುರುತು ಹತ್ತಿಲ್ಲ. ಅದಕ್ಕೆ ಗುರು ತೋರಿಸೋದಲ್ಲ, ಅದಕ್ಕೆ ಕಾಣಿಸೋದನ್ನು ಸಾರೇ ಚೆಲ್ಲೆಯದ ಮುಕ್ತಿಯು. ನೋಡಿ, ವೇದದ ಮೊದಲಿನ ಮೂಲವಿದು. ವೇದ ಹುಟ್ಟಕ್ಕಿಂತ ಮೊದಲು ಮೂಲ ಯಾವುದು? ವೇದ ಹುಟ್ಟಕ್ಕಿಂತ ಮೊದಲು ಯಾವುದು? ಬ್ರಹ್ಮ ಸ್ವರೂಪ. ನೋಡ್ರಿ, ವೇದಗಳು ಆಮೇಲೆ ಹುಟ್ಟ್ಯಾವು. ಅದಕ್ಕಿಂತ ಮೊದಲು ಇದು ಇದ್ದದೈತಿ ಬ್ರಹ್ಮ ಸ್ವರೂಪ. ಮೇದಿನಿಯೊಳ ತುಂಬಿ, ಮೇದಿನ ಭೂಮಿ. ಸಾಧಕ ಜನರಿಗೆ ಅಷ್ಟ ದರ್ಶನ ಆಕೈತಿ. ಸಾಧಕರಾಗಬೇಕಲ್ಲ. ಮತ್ತು ಸಾಧಕ ಜನರಿಗೆ ಕಾಣಿಸುವುದನ್ನು ಸಾರೇ ಚೆಲ್ಲೆಯದ ಮುಕ್ತಿಯು. ಹಾಂ, ಅದಕ್ಕೆ ಸದ್ಭೂಷಣ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಪಾರಮಾರ್ಥ ತತ್ವ. ಹಾಂ, ದೂರ ಇಲ್ಲವ್ರಿ. ಈ ರೂಪ ಹೇಳ್ತಾರೆ. ಆಕೆ ಹೆಣ್ಮಗಳು ಆಶೀರ್ವಾದ ಪಡ್ಕೊಂಡು, ತಂಗಿ ಇನ್ನೇನಿಷ್ಟ ದೇವರು ಯಾವಲ್ಲ ಅಂತ ಕೇಳ್ರಿ. ಅವ್ರು ನಿಮ್ಮ ಮನೆ ದೇವರು. ಎಲ್ಲರೂ ಪೂಜೆ ಮಾಡಿದ್ರೆ ದೇವ್ರು ಇರ್ತಾವೆ ಒಂದೊಂದು ಮನ್ಯಾಗ ಜಗಲಿ ಮ್ಯಾಲ. ನಿಮ್ಮ ಮನೆತಂದು ಇಷ್ಟು ದೇವ್ರು ಧ್ಯಾನ ಮಾಡು, ನಾಮಸ್ಮರಣೆ ಮಾಡು, ಎಲ್ಲ ನಿನ್ನ ದುಃಖ ಬಯಲಾಕೈತಿ. ಹೋಗಿ ಬಾವ ಗಂಡನ ಮನೆಗೆ ಅಂತ ಆಶೀರ್ವಾದ ಮಾಡಿ. ಹೋದ್ರಿ ಕುಂದಾಪುರಕ್ಕೆ. ನೀವು ಶ್ರೀಧರ, ನೀವು ಉದ್ಯೋಗ ವ್ಯಾಪಾರ ಮಾಡವ. ಈಕೆ ಪ್ರಪಂಚ ಹೆಂಗೆ ನಡೆದಿತ್ತು ಅಂದ್ರೆ, ಈಗ ಒಂದು ಕಡೆ ಗಂಡನ ಸೇವಾ ಮಾಡಬೇಕು, ಇನ್ನೊಂದು ಕಡೆ ಪರಮಾತ್ಮನ ಸೇವಾ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು. ಆಕೆದು ಭಾವ ಹೇಳ್ತೀನಿ. ಯಾವಾಗಲೂ ಚಿತ್ರದೊಳಗೆ ಆಕೆಗೆ ಯಾವಾಗಲೂ ಸಿದ್ಧಾರೂಢ ಸ್ವರೂಪ ಕಾಣ್ತಿತ್ತು. ಆ ಹೆಣ್ಮಗಳಿಗೆ ಕೂತಾಗ ನಿತ್ತಾಗ ಮಾಡ್ಕೊಂಡ ಹೇಳ. ಮುಂದೆ ಶಿವರಾತ್ರಿ ಬರ್ತಲ್ಲ, ಸಪ್ತಾಹದ ಟೈಮ್ ಬತ್ತು. ಆಕೆ ಅಂದು ಭಾಳ ದಿವಸ ಆಯ್ತು ಗಂಡನ ಮನೆಯೊಳಗೆ. ಅದನ್ನು ವರ್ಷ ಸಪ್ತಾಹದಾಗ ಇರ್ತೀನಿ, ಈ ವರ್ಷ ಸಪ್ತಾಹಕ್ಕೆ ಹೋಗ್ಬೇಕಂತ ಗಂಡನ ಕೇಳಿದೆ. ನಮ್ಗೆ ಸಮೀಪ ಇಲ್ಲೇ ಗೋಕರ್ಣಕ್ಕೆ ಹೋಗೋಣ ಅಂದ ಅವ್ನು. ಆಕೆ ಅಂದು ಗೋಕರ್ಣಕ್ಕೆ ಹೋಗ್ರಿ, ಖರೆ ಹುಬ್ಬಳ್ಳಿಯಾಗ ಮಾತಾಡೋದು ದೇವರು ಆದೈತಿ, ಗೋಕರ್ಣದಾಗ ಮಾತಾಡೋದು ದೇವರು ಐತಿ ಅನ್ರಿ ಅಂದೈತಿ. ಯಾವ ದೇವ್ರುಗಳು ಮಾತಾಡ್ತಾವನ್ರಿ ಗುಡಿಯಾಗಿನ? ಮಾತಾಡಿದ ಚೌಕ ಮಾರೇವ. ನೀ ಏನೇನು ಹಚ್ಚೇನ ಇಲ್ಲಿ? ನೀವು ಏನೇನು ಹಚ್ಚಿರಿ? ಪಾಂಡ್ರಂಗ ಮಾತಾಡ್ತಿದ್ದ ನೀವು ಹಚ್ಚೇನಪ್ಪ ಏನೇಮೆ? ನಿಶಬ್ದಂ ಬ್ರಹ್ಮ ಮುಚ್ಚಿದ್ದೆ. ಅವು ಮಾತಾಡಂಗಿಲ್ಲ ಹೊಕ್ಕಿರಿ. ಅವು ಜೇರ್ ಪಕ್ಷ ಭಾಳ ದಿವಸ ಆಯ್ತು ಬಂದಡಿಪ್ಪ. ಹೆಂಗದಿ? ಮನೆ ಕಡೆ ಆರಾಮೈತೆ? ದನಕರ ಹೆಂಗದವು? ಹಿಂಗೆ ಅದಕ್ಕೆ ಏನಾರು ಕೇಳ್ತಿದ್ದು ಅಂದ್ರೆ ನೀ ಅಲ್ಲಿ ಒಟ್ಟ ಹೋಗಲ್ಲ. ಯಾಕೆ ನಾಳೆ ಏನು ತೊಗೊಂಬರ್ತಾನೆ ಅನ್ನೋ ನೀವು ಎದೆ ಐತೆ. ಅವಾಗ ಕೈ ಮಾಡಿ ತಿರ್ಲಾಕೈತ್ರಿ ನೀವು. ಯಾರೂ ಒಯ್ಯಂಗಿಲ್ಲ ಅಲ್ಲಿ. ದೇವ್ರ ಗುಡಿಯಾಗ ಕೈ ಮಾಡಿ ಹಿಂಗೆ ತಿರ್ಲಾಕೈತಿದ್ರು ತಿಳ್ಕೊರಿ. ಒಬ್ಬರೇ ಎಡೆ ಹಿಡ್ತಾನ ನೋಡಿರ್ಬೇಕಾರ ನೀವು. ಯಾರೂ ಇಲ್ಲ. ಯಾಕೆ? ದೇವರಿಗೆ ಲಕ್ಷಣಗಳಲ್ಲ ಅವು ಸೊಗಟಾದಿ ಬೇದ ರೈತ ತತ್ವದೈತೆ ಅವನು. ಅಂದ ಬೆಳಗ್ಗೆ ದೇವರು ಅಂದ್ರೆ ಏನು? ನಿಶಬ್ದಂ ಬ್ರಹ್ಮಂ ಮುಖ್ಯತೆ. ಮನವಾಣಿಗಳಿಗೆ ಅಗೋಚರವಾದ ತತ್ವ ಇರುವುದರಿಂದ ಅದು ನಿಶಬ್ದ. ಶಬ್ದ ಇಲ್ಲ. ನೀವ ಗುಡಿಗೆ ಬರೋಣ ಢಣ ಅಲ್ಲದು ಶಬ್ದ ಮಾಡ್ತೀರಿ. ಅವು ತಾಮಕಾಂತಿ ಒಂದು ದಿವಸ ಭಾಷೆವನು ದೇವ್ರುಗಳ
ಓಂಕಾರ ಪ್ರಣವ ಸ್ವರೂಪ ನಾದವನು. ನಾದ ಬಿಂದು ಕಲಾತೀತಂ, ಅತೀತ ಶಬ್ದಕ್ಕೆ ಒಲ್ದಿಲ್ಲ, ವೇದ ಆಗಮ ಶಾಸ್ತ್ರ ಪುರಾಣಕ್ಕೆ ಒಲ್ದಿಲ್ಲ, ಕೇವಲ ನಿಮ್ಮ ಶುದ್ಧ ಭಕ್ತಿ ಒಲ್ತಾನೆ. ಆ ಕೆಣಮಗಳು ಗಂಡಿಗೆ ಹೇಳು ಖರೆ ಖರೆ ಮಾತಾಡೋ ದೇವರು ನಡ್ರಿ ಸಪ್ತ ಬಂದೈತಿ 7 ದಿವಸ ನಿಂತು ಬರ್ನು ಅಂತೇಳಿ ಗಂಡಿಗೆ ಹೇಳಾಗ ಕಣ್ಣೀರು ಹಾಕಿದಾಕಿ ಕಣ ನೀರು ತೆಗೆದು ಗಂಡಗೆ ಅಂತಃಕರಣ ಬರ್ತು. ಆತು ಭಾಳ ಕಣ್ಣ ನೀರು ತೆಗಿಬೇಡ, ನಾಳೆ ಹೋಗೋಣ ಸಪ್ತಕ್ಕಲ್ಲಿ ಹುಬ್ಬಳ್ಳಿಗೆ ಗೋವಾ ಮಾರ್ಗದಿಂದ ಹೋಗ್ಬೇಕಲ್ಲಿ. ಕುಂದಾಪುರ ಅಂದ್ರೆ ಬೋಟ್ನಾಗ ಬರ್ಬೇಕು. ಗಂಡ ಹೆಂಡತಿ 4 ಜನ ಬೋಟ್ನ್ಯಾಗ ಕೂತ ಬರ್ಲಾಕ್ ಹತ್ತಿ. ಆಕೆ ದ್ಯಾಸ ಏನೈತಿ ಬರೀ ಸಿದ್ಧಾರೂಢ, ಕಣ್ಣಿನಲ್ಲಿ ಸಿದ್ಧಾರೂಢ, ಕಿವಿ ಒಳಗೆ ಶಬ್ದನೂ ಅವದ. ಹಿಂಗೆ ಚಿಟ್ಟೆಲ್ಲ ಸಿದ್ಧಾರೂಢನಲ್ಲಿ ಇಟ್ಕೊಂಡು ನಾವಿನಾಗ ಕೂತಿ ಬಿಟ್ಟಿದ್ಲು. ಇವು ಗಂಡ ಶ್ರೀಧರ್ ಎಮ್ನೂ ಕೂತಿದ್ದ, ಭಾಳ ಮಂದಿ ನಾವಿನಾಗ ಕೂತಿದ್ರು. ಆಗ ಒಂದು ದೊಡ್ಡ ಹಡಗು ಬಂತು. ಹಡಗು ಬಂದದ್ದು ಏನು ಮಾಡ್ತು, ದಾರಿ ತಪ್ಪಿ ಈ ಬೋಟಿಗೆ ಗುದ್ದಿತ. ಈ ಬೋಟ್ ಹೊಡಿತು, ಬೋಟ್ ಸೀಟು ಬಾಡ್ ನೀರೆಲ್ಲ ನಾವಿನಾಗ ಚಾಲು ಆತು. ಮಂದೆಲ್ಲ ಸತ್ಯವೋ ಯಪ್ಪ ಅಂತ ಜುಗಿಲಾಕ ಚಾಲು ಮಾಡಿ ನಾವಿನಾಗ ಒಂದು ನುಚ್ಚುಣಿಕಿತ್ತ. ಮತ್ತು ಬೋಟ್ ನಮಗೆ ಬಂದ ಅದು ನುಚ್ಚುಣಿಕಿಟ್ಟು ಮಂದಿ ಜಿಗಿದ ನಾವಿಗೆ ಹತ್ತಿರು. ಜಿಗಿದು ಹಚ್ಚುವಾದ್ರು ಇವ ಶ್ರೀಧರ್ ಇವ ಇದ್ದಿಲ್ಲ. ಇವ ಆಕಿ ಗಂಡ ಯಪ್ಪ ಸಾಟ್ನವ ಅಂದವನ. ಇವ ಎಲ್ಲರ್ಕಿಂತ ಮೊದಲು ನುಚ್ಚುಣಿಕೆ ಮೇಲೆ ಪಾರಾಗಿ ಅಲ್ಲಿ ಹೋಗಿ ಕೂತಿದ್ದ. ಎಲ್ಲರೂ ಜಿಗದ ಹೋಗ್ಲಾಕಟ್ರು. ಆಕೆಂದು ನಮ್ಮ ದೇವ್ರು ಎಲ್ಲಿ ಪತಿ ದೇವ್ರು ಎಲ್ಲಿದ ಅನ್ನೋದು ಹುಡ್ಕೊಳಕಟ್ಲಿಕ್ಕೆ ಹುಡ್ಕೋದ್ರೊಳಗೆ ಅವ ಗಂಡನೂ ಇಲ್ಲ. ಅಲ್ಲಿ ಒಂದು ಕೂಸು ಬಿಟ್ಟು ಹೋಗಿದ್ಲು ಒಬ್ಬಕ್ಕೆ. ಅಲ್ಲಿ ಆ ನೀರು ಬರೋಣ ನಾವಿನಾಗ ಹಂಗೆ ನವಾಬರು ಉಳಿದ್ರೆ ಸಾಕು. ಆಮೇಲೆ ನನ್ನ ಪ್ರಾಣ ಪ್ರೀತಿ ಎತ್ತೈತಿ, ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ. ಕೂಸಿನ ಬಿಟ್ಟು ಹೋಗ್ಲಿಕ್ಕೆ ಹರಿದ ಹೆಣ್ಮಗಳು ಒಬ್ಬಕ್ಕೆ. ಈಕೆ ಲಕ್ಷ್ಮೀಬಾಯಿ ಅದನ್ನ ಎತ್ಕೊಂಡು ನಿಂತಲು. ಸ್ವಂತ ಮಠ ನೀರು ಬರ್ತು ನಾವಿನಾಗ. ಎಲ್ಲರೂ ಪಾರಾಗಿ ಹೋಗಿದ್ರು. ಆಗ ಈಕೆಗೆ ದಿಕ್ಕು ತಪ್ಪಿತು. ಆಗ ಏನು ಮಾಡಿ ಕೂಸಿನ ರಕ್ಷಣೆ ಮಾಡ್ಬೇಕಲ್ಲ, ದಯಾಗುಣ ಎತ್ತಕ್ಕಿಲ್ಲಿ. ಕೂಸಿನ ಎತ್ಕೊಂಡು ಸಿದ್ಧಾರೂಢ ಧ್ಯಾನ ಮಾಡ್ಲಕತ್ಲಕ್ಕೆ. ಭಗವಂತ ಕೂಸಿನ ಮ್ಯಾಲ ದಯ ಎತ್ತ ಬಾನಿ ಸಿದ್ಧಾರೂಢ, ನಮ್ಮನ್ನೇನು ಹೆಂಗೆ ರಕ್ಷಣೆ ಮಾಡ್ತಿ ಮಾಡು, ನೀನೇ ರಕ್ಷಕ. ಏನಪ್ಪ ನಿನ್ನ ತಂದೆ ತಾಯಿ ಬಂದು ಬಳಗ. ಅದು ಗುರುವೇ ನನಗೆ ಶರಣಾಗತ ಹಾಕೋನು, ಈ ಕೂಸಿನ ಮೇಲೆ ದಯ ಎತ್ತು ಬರಬೇಕಂತ ಪ್ರಾರ್ಥನಾ ಮಾಡಲು. ಅಲ್ಲೇ ಸಿದ್ಧಾರೂಢರು ಬೋಟ್ನಾಗ ಕೂತು ಅಲ್ಲೇ ಬೋಟ್ ತೆಗೆದ್ರು. ಅವರು ಯಾರು ಕಣ್ಣು ಕಾಣಲಿಲ್ಲ. ಅದು ಸಿದ್ಧಾರೂಢರು ನಾವ ತೆಗಿಬೇಕು ಬಂದು. ಆಗ ಆಕೆ ಕಣ್ತುಂಬರ್ ನೋಡ್ಲು. ಯಪ್ಪ ಗುರುವೇ ಬಂದಿಯಪ್ಪ ಭಗವಂತ ಅಂತೇಳಿ ಕೂಸಿನ ಸಿದ್ಧಾರೂಢರು ಕೈಯಾಗ ಕೊಟ್ಲಕ್ಕೆ ನಾವಿನಾಗ. ಆಮ್ಯಾಗ ಸಿದ್ಧಾರೂಢರು ಈ ಲಕ್ಷ್ಮೀಬಾಯಿನ ತಮ್ಮ ಬೋಟ್ನಾಗ ಕುಣಿಸಿದ್ರು. ಆ ಬೋಟ ಇನ್ನೊಂದು ಬೋಟ್ ಹೊಂಟಿತ್ಲ, ಆ ಬೋಟ್ನಾಗ ಇಬ್ಬರನ್ನು ಸಿದ್ಧಾರೂಢರು ಕುಂಡ್ರಿಸಿರು. ಅಲ್ಲಿ ಅದೃಶ್ಯ ಆಗಿಬಿಟ್ರು. ಆಕೆ ಹೊಳ್ಳಿ ತಿರುಗಿ ನೋಡ್ಲಕ್ಕೈತಿ ಬಂದ ಬೋಟ್ ಎಲ್ಲಿ ಹೋತು. ಸಿದ್ಧಾರೂಢ ಎಕ್ಕಡಿ ಹೋದ, ಅಗೋಚರ ಆಗಿಬಿಟ್ಟ. ಎದಕ್ಕೆ ಒಲಿತಾನಂದ್ರೆ ಭಕ್ತಿ ವಿಶ್ವಾಸ ಶ್ರದ್ಧಕ್ಕೇನು ಒಲಿತಾನೆ ವಿನ ಅದಕ್ಕೆ ನಿಜಗುಣರು ಬರ್ದಾರ. ಪರಮ ಪಾವನ ಪಂಚಮುಖ ದಯಾಸಿಂಧುವೆ ಶಂಭುಲಿಂಗ, ಅನುಪಮಾಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ. ಅನುಪಮ ನಿಮ್ಮ ಭಕ್ತಿಗೂ ವರ್ಣನೆ ಮಾಡೋಕ್ಕೆ ಬರಂಗಿಲ್ಲ. ಅನುಪಮಾಚಲ ಭಕ್ತಿ ಬೇಕಲ್ಲಿ. ಅನುಪಮಾಚಲ ಭಕ್ತಿ ಭಾವ ಇಂಥವರಿಗೆ ಭಗವಂತ ಬೇಜಿದ್ದನ್ನು ಕೊಡ್ತಾನೆ. ಏನಪ್ಪ ಕಲ್ಪಿಸಿದ್ದನ್ನು ಕೊಡ್ತಾನೆ, ಚಿಂತಿಸಿದ್ದನ್ನು ಕೊಡ್ತಾನೆ, ಚಿಂತಾಮಣಿಯಾಗ್ಯಾನ. ಅದಕ್ಕೆ ಆ ಭಗವಂತನ ದಯಾ ಕಾರುಣ್ಯ ಅನ್ನತಿ ಅವನೇ ಗುರು. ಭಗವಂತ ರೂಪನೇ ಗುರು, ಗುರುನೇ ಭಗವಂತ. ಏನಪ್ಪ ಆಗ ಅವರಿಗೆ ಭಾಳ ಆಶ್ಚರ್ಯ ಆಯ್ತು. ಅವ ಅಂಜು ಡೊಕ್ಕೊಂಡು ಕೂತಿದ್ದು. ಇನ್ನೊಂದು ನಾವಿನಾಗ ಅವ ಹಾಕಿಕೊಂಡು ಒಬ್ಬ ಹೆಣ್ಮಗಳು ಕೇಳು
ಏನಪ್ಪ ಹಸಿರಿದ್ರೆ ಹೆಂಡತಿನ ಯಾಕೆ ಕರ್ಕೊಂಬರ್ಲಿಲ್ಲ ಅದು ನಾನಾ ಉಳಿದ್ರೆ ಸಾಕಾಗಿ ಹೋಗಿತ್ತು. ಅವನು ಹೇಳ್ತಾನ ಜೀವಂತ ನಾವು ಉಳ್ದೇನಿ ಇನ್ನೊಂದು ಆಗ್ಲಾಗ ಬರ್ತೈತಿ ನನಗೆ ಮದುವೆ ಅಂದವು ನೋಡಿ. ಇನ್ನೊಂದು ಮದುವೆ ಆಗ್ತೀನಿ ನಾನಾ ಸತ್ತು ಅಕ್ಕಿ ಉಳಿದಿದ್ರೆ ಅಕ್ಕಿ ಇದ್ದೇನು ಮಾಡೋದಿತ್ತು ಅವನು. ಆ ಪಾಪ ಕುಶಿನ ಬಿಟ್ಟು ಹೋಗಿದ್ದು ನೋಡ್ರ ಆಕೆ ಗಡ್ಬಡಿಸಿ ಬಂದ್ಲು. ಯವ್ವಾ ನೀ ದೇವಿಯಾಗಿ ಬಂದು ನನ್ನ ಮಗನ ರಕ್ಷಣೆ ಮಾಡಿದೆ ಅಂದ್ಲು. ಇವರೆಲ್ಲ ದೂರಿನ ಬಾಂಧವರು ಇವರೆಲ್ಲ ಏನು ಆಕೆ ಅಂದ್ಲು ನೋಡುವ ಯಾರನ್ನ ರಕ್ಷಣೆ ಮಾಡ್ಬೇಕಾದ ಜಗದ ನಂತ ನೀನೇ ಅಯ್ಯ ಕೂಡಲ ಸಂಗಯ್ಯ. ಜಗದ ಎಲ್ಲರೂ ಆಪ್ತ ಬಾಂಧವ ದೇವರನ್ನ ಮತ್ತೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ನಮ್ಮ ಅಂತಂದ್ರೆ ಬಂದು ಬಳಗ ಅವು ಎಲ್ಲ ಇವರೆಲ್ಲ ಎಲ್ಲಿ ತನಕ ರೀ ಹಾಂ ಆಪತ್ತು ಬಾಂಧವ ಅಂದ್ರೆ ದೇವ್ರ ಹೌದಾ. ಈ ಬಾಂಧವರೆಲ್ಲ ಹೆಂಗದಾರು ಅಂದ್ರೆ ಸ್ವಾರ್ಥ ಬಾಂಧವರು ಅಂದರೆ ತಮ್ಮ ಅಪೇಕ್ಷೆಯನ್ನು ಪೂರೈಸುವಂಥ ಬಾಂಧವರು. ಆಕೆ ಸತ್ತು ಬಿದ್ದಿದ್ಲು, ಆಕೆನ ಗಾಡಿ ಕುಣಿಸಿದ್ರು, ಸ್ವಚ್ಛಾದೇವ್ರು ಹತ್ತಿದ್ರು ಬಸಣ್ಣ. ಆ ಮದಿಕೆ ಭಾಳ ಮಜಾ ಸತ್ತಿತ್ತು ಹೇಳ್ತೀನಿ ಕೇಳ್ರಿ. ಸ್ವಚ್ಛಾದ ಕಡೆಯಿಂದ ಸೇವಾ ಮಾಡಿಸ್ಕೊಂಡಿದ್ದು ಗಿಡ ತಂಗಿ ನಾ ಸಾಯೋ ಹೊತ್ತಿನಾಗ ಏನು ಕೊಡಲಿಲ್ಲ ನನ್ನ ಕೊಟ್ಟ ಸಾಯ್ತು. ಇಬ್ಬರು ಸ್ವಚ್ಛಾದಿಗೆ ಹೇಳ್ತಿದ್ಲಕ್ಕೆ, ಅವ್ರಿಗೆ ಹೇಳೋದಿಲ್ಲ ಈಕೆ ಸತ್ತಿದ್ಲು. ಸತ್ತು ಬಳಕ ಮತ್ತು ಇನ್ನು ಅಳ್ಬೇಕಾದ್ರೆ ಸ್ವಚ್ಛಾದ ಹೇಳ್ಬೇಕಲ್ಲ, ಅಟ್ಯಾರ ಅಳವ್ರಿ. ಹೆಣ ಶೃಂಗಾರ ಆಗೋದು ಹೆಣ್ಮಕ್ಳಿಂದ ಗಂಡಸರಿಂದ ಅಲ್ಲ. ಮತ್ತು ಯಾವ ಮುಂದೆ ಕೂತ ಅಳ್ತಾವ ನೋಡಿರೇನು, ಇವು ದೂರ ಕೂತಿರ್ತಾವ ಬಕ್ ಬಗ್ಸಿ ಹಂಗೆ. ಆಕೆ ಅಟ್ಟಿ ಗದ್ದ ತುಟಿ ಹಿಡಿದೊಳಗೆ ಚಲೋ ಮಾಡ್ಲಿಕ್ಕೆ. ಅತ್ತಿ ನನಗೆ ಇದನ್ನು ಕೊಟ್ಟು ನಂದಿದ್ದಿ ಪರದೇಶಿ ಅತ್ತಿ ನನಗೆ ಹೇಳಿದ್ರೆ ಸತ್ತು ಬೇಗ ಬೇಗ ಒಳಾಕತ್ತಿರ್ಳು ಆಕೆ. ಈಗಿನೂ ಬೇಗ ಬೇಗ ಒಳಾಕತ್ತಿರ್ಲು. ಹತ್ತು ಅದು ಬರೋರು ಒಬ್ರು ತಡ ಆಯ್ತು, 7-8 ತಾಸು ತಡ ಆಯ್ತು. ಇವತ್ತು ಹಸಿದು ಮಲ್ಲಪ್ಪ ಯಾರು ಹಸಿದು ಪೆಟ್ಟಿತೈತ್ರಿ. ಆಕೆ ಸಲುವಾಗಿ 4 ಸಾಯಿನೋ ಅಂದ್ರೆ ಅವ್ರು ಹಬ್ಬಕ್ಕೆ ಸೋಸಿ ನೀರು ಕುಡಿಯೋಕೆ ಹೋದ್ಲು. ಆ ಕಡೆ ಈ ಕಡೆ ಹೆಣಿಕೆ ಆಗಿದ್ದು ಕಾಪಾಟದಾಗ ಅವಲಕ್ಕಿತ್ತು ಮಾದೇವ. ಸೊಸಿ ಅವಲಕ್ಕಿ ತಂದು ಮೊಸರಿತ್ತು, ಮೊಸರಿನ ಗಡಿಯಾಗ ನೆನೆಕ್ಕಿಳಕ್ಕೆ. ನೆನೆ ತನಕ ಹೊರಗೆ ಬಂದು ಹತ್ರ ಆಗ್ತತಿ ಹೇಳಿ ನೀರು ಕುಡಿದು ಬಂದು ಅಳಕತ್ತಿಳಕ್ಕೆ. ಮತ್ತೆ ಅದಕ್ಕೆ ಸಸಿ ನೀರು ಕುಡಿ ನೆವದಿಂದ ಒಳಗೆ ಮಾಡ್ಬಿಡ್ರಿ. ಅವಲಕ್ಕಿ ನೆಂದಿದ್ದಲ್ಲ ಬಸವ ಹಸಿದಟ್ಟು ಹೊಟ್ಟಿ ಗಬಾ ಗಬಾ ಸಸಿ ಎಲ್ಲ ತಿಂದ್ರಿ. ಎಲ್ಲ ತಿಂದಳು, ತಿಂದು ಕಸಿಂದು ಅಂತೇಳಿ ನೀರು ಕುಡಿದ್ಲ. ಇನ್ನು ಬೇಕಾದ ಟೈಮ್ ಆಗಲಿ ಅಂತ ಬಂದು ಕೂತು ಅಳಕಾಯ್ತು. ಅವರು ಯಾವಾಗ ಹೇಳ್ತಾರೆ 4 ಮಂದಿ ಬರಂಗೆ ಕಾಣ್ರೆ ಹೇಳ್ತಾರೆ. ಮತ್ತೆ 4 ಮಂದಿ ಬರ್ಬೇಕು ಮತ್ತೆ. ಈಕೆ ಹಸಿದಿದ್ಲಲ್ಲ ಪೈಲದಕ್ಕೆ ನೆನ್ಯಾಕಿ ಬಂದಿದ್ಲ. ಬಹುಶಃ ನೆಂದಿರ್ಬೇಕಂತ ನೆವ ಮಾಡ್ಕೊಂಡು ಮತ್ತೆ ಒಳಗೆ ಹೋದ್ಲು. ಅವಲಕ್ಕಿಲ್ಲ ಅಲ್ಲಿ ಖಾಲಿ ಆಗಿತ್ತು, ಖಾಲಿ ಆಗಿತ್ತು. ಶೆಟ್ಟು ಬತ್ತಾಕಿಗೆ ಹಸಿದಿದ್ಲು. ಶೆಟ್ಟಿನ ಬರ್ದಾಗ ಬಂದು ಇಲ್ಲಿ ಅಳ್ಳಾಕಾಯ್ತು. ಏನಲ್ಲ ಅಲ್ಲ ಆಕೆ ಹೇಳ್ತೀಳಂದ್ರೆ ಕೈಗೆ ಬಂದು ತುತ್ತ ಬಾಯಿ ಬರ್ಲಿಲ್ರಿ ಯಾವತ್ತು ಅಳಾಕೈತ್ಲು. ಈಕೆ ಅಂದಿದ್ದು ನೋಡು ಎಲ್ಲ ನುಂಗಿ ನಾನು ನೀರು ಕುಡ್ತೀನಿ ತಂಗಿ ಅಂದಕ್ಕಿ.